ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಡಿಪ್ಲೊಮಾ ಎಕ್ಸಾಮಿನೇಷನ್ಸ್ 2025 ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್. ಇದು ಕಂಪ್ಯೂಟರ್ ಸೈನ್ಸ್ ಡಿಪ್ಲೊಮಾ ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತಹ ಒಂದು ಕೋರ್ಸ್ ಸಬ್ಜೆಕ್ಟ್ ಆಗಿದೆ. ಇದರದ್ದು ಎಕ್ಸಾಮ್ಸ್ ನೀವು 16ನೇ ತಾರೀಕು ಡಿಸೆಂಬರ್ ಇದೇ ತಿಂಗಳ 2025ಕ್ಕೆ ಬರೀಲಿಕ್ಕೆ ಇದ್ದೀರಿ. ಓಕೆ, ಇದರಲ್ಲಿ ಈ ಸಿಲೆಬಸ್ನಲ್ಲಿ ಈ ಕರಿಕ್ಯುಲಮ್ನಲ್ಲಿ ನಿಮಗೆ ಒಂದು 3 ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಕೊಟ್ಟಿದ್ದಾರೆ. ನಿಮ್ಮದು ಆಲ್ರೆಡಿ ಈಗ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ನಾನು ಮ್ಯಾಥಮೆಟಿಕ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ಸ್ ಪೇಪರ್ಸ್ 3 ಸಾಲ್ವ್ ಮಾಡಿದ್ದೆ. ಅದರಲ್ಲೇ ಕ್ವಶನ್ಸವನ್ನು ನೀವು ನಿನ್ನೆ ಎಕ್ಸಾಮ್ಸ್ನಲ್ಲಿ ಬರೆದಿರುತ್ತೀರಾ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಹೀಗಾಗಿ ನಿಮಗೆ ಇದು ಮಾಡೆಲ್ ಕ್ವಶನ್ಸ್ ಪೇಪರ್ಸ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಪಾಸಿಂಗ್ ಒಂದು ಮ್ಯಾಜಿಕ್ ಆಗಿ ಪರಿವರ್ತನೆ ಹೊಂದಲಿಕ್ಕೆ ಯಾವುದೇ ಅಡಚಣೆಯನ್ನು ಇಲ್ಲೇ ಬರುವುದಿಲ್ಲ. ಓಕೆ, ಸೊ ಕೊನೆಯವರೆಗೂ ನೀವು ಈ ವಿಡಿಯೋವನ್ನು ವಾಚ್ ಮಾಡಿ. ಸೊ ಇದರಲ್ಲಿ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ನಾನು ಹೇಳ್ಕೊಳ್ಳಿಕ್ಕಿದ್ದೇನೆ. ಪ್ಲೀಸ್ ಯಾರೆಲ್ಲ ನಮ್ಮ ಚಾನಲ್ವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕೂಡ ನೀವು ಒತ್ತಿದರೆ ನಿಮಗೆ ಮುಂದಿನ ವಿಡಿಯೋ ಲೋಡ್ ಆದ ತಕ್ಷಣವೇ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್. ನಾನು ಈ ವಿಡಿಯೋದಲ್ಲಿ ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಕವರ್ ಮಾಡಲಿಕ್ಕೆ ಇದ್ದೇನೆ. ಪಾರ್ಟ್ ಎನಲ್ಲಿ 2 ಕ್ವಶನ್ಸು, ಒಂದು MCQs, 15 MCQs ಬರುತ್ತೆ. 15 MCQs ಈಚ್ ಕ್ಯಾರೀಸ್ 1 ಮಾರ್ಕ್ಸ್, 15 ಮಾರ್ಕ್ಸ್ ಬರುತ್ತೆ. ಆಮೇಲೆ ಕ್ವಶನ್ ನಂಬರ್ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದು 5 ಕ್ವಶನ್ಸ್ಗೆ 5 ಆನ್ಸರ್ಸನ್ನು ಬ್ರಾಕೆಟ್ನಲ್ಲಿ ಕೊಡಲಾಗುತ್ತದೆ. ಓಕೆ, ಅದರಲ್ಲಿ ನೀವು ಸೂಟೇಬಲ್ ಆನ್ಸರ್ಸನ್ನು ಚಾಯ್ಸ್ ಮಾಡಿ ಅಲ್ಲಿ ಬರೀಬೇಕಾಗಿದೆ. ಓಕೆ, ಇದಕ್ಕೆ 5 ಮಾರ್ಕ್ಸ್ ಬರುತ್ತೆ. ಪಾರ್ಟ್ ಎಲಿಂದ 20 ಮಾರ್ಕ್ಸ್, ಪಾರ್ಟ್ ಬಿಲಿಂದ 2 ಮಾರ್ಕ್ಸ್ ಎಂದು 5 ಕ್ವಶನ್ಸ್ ನೀವು ಬರೀಬೇಕಾಗಿದೆ ಔಟ್ ಆಫ್ 8 ಕ್ವಶನ್ಸ್. ಓಕೆ, ಹೀಗಾಗಿ ನಿಮಗೆ ಪಾರ್ಟ್ ಬಿಲಿಂದ 10 ಮಾರ್ಕ್ಸ್, ಪಾರ್ಟ್ ಎಲಿಂದ 20 ಮಾರ್ಕ್ಸ್, 30 ಮಾರ್ಕ್ಸ್ ಆರಾಮಾಗಿ ಸಿಗಲಿಕ್ಕಿದೆ. ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋದು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ. ಕಡಿಮೆ ಟೈಮ್ನಲ್ಲಿ ಹೆಚ್ಚಿನ ಮಾರ್ಕ್ಸ್ ಇದರಿಂದ ಬರಲಿಕ್ಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ನೋಡಿ, ಇಲ್ಲೇ select the correct answers from the choices given. 15 into 1, 15 marks. What is the binary equivalent of decimal 13? ಇದು ಮೈ ಡಿಯರ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ನಿಮಗೆ ಒಂದು ಈಸಿಯಾಗಿ ನೀವು ಅರ್ಥ ಮಾಡ್ಕೊಳ್ಳೋದು ಏನೆಂದರೆ, ಈ ಥರ ನಂಬರ್ಸು ಕನ್ವರ್ಷನ್ಸು ಮಾಡಿಕೊಂಡು ಬರಬಹುದು. 13ಗೆ ಕಂಟಿನ್ಯೂಸ್ ಆಗಿ 2ಲಿಂದ ನೀವು ಡಿವೈಡ್ ಮಾಡಿದರೆ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ದಿಸ್ ಬೈನರಿ ನಂಬರ್. 2 6 are 12, the remainder is 1, and 2 3s are 6, so remainder is 0, and my dear students 2 1s are 2, the remainder is 1. So ಇದು ರಿವರ್ಸ್ ಆರ್ಡರ್ನಲ್ಲಿ ಯು ಹ್ಯಾವ್ ಟು ಕಲೆಕ್ಟ್ ಆಲ್ ದ ರಿಮೈಂಡರ್ಸ್ 1 1 0 1 1 1 0 1 ಇಲ್ಲಿದೆ. ಓಕೆ, ಸೊ ಇದು ಮಾಡಿದರೆ ಓಕೆ. ಅದರ್ವೈಸ್ ದರ್ ಈಸ್ ಎ ಒನ್ ಮೋರ್ ಟ್ರಿಕ್ ಮೈ ಡಿಯರ್ ಸ್ಟೂಡೆಂಟ್ಸ್. 4 ಬಿಟ್ಸ್ ಇದ್ದರೆ 8421 ಕೋಡ್ ಯೂಸ್ ಮಾಡಿ. 13ನಲ್ಲಿ 8 ಬರುತ್ತೆ, 4 ಬರುತ್ತೆ, ಅಂದರೆ 8 + 4 is 12, 12 + 1 is 13. ಸೊ ಇದು 0 ಆಗಿರುತ್ತೆ. 1 1 0 1. ಇದು ಕೂಡ ಈ ರೀತಿ ಕೂಡ ನೀವು ಟ್ರಿಕ್ಸ್ ಯೂಸ್ ಮಾಡಿ ಯು ಕ್ಯಾನ್ ಗೆಟ್ ಇಟ್ ದ ಆನ್ಸರ್ for such type of questions. Okay, yes. Next question, which encoding system supports more characters than ASCII? Okay, ಇಲ್ಲಿ ಎನ್ಕೋಡಿಂಗ್ ಸ್ಕೀಮ್ಸ್ ನಮಗೆ ಗೊತ್ತಿದ್ದ ಹಾಗೆ ಮೈ ಡಿಯರ್ ಸ್ಟೂಡೆಂಟ್ಸ್, ASCII is a encoding systems, Unicode is a encoding systems ಇದೆ. ಹಾಗಾಗಿ this is the answer. ಇಲ್ಲಿ ASCII supports only the English language, and this Unicode is going to be support to the almost popularly known world languages. Okay, ISCII ಅಂತ ಒಂದು ಬರುತ್ತೆ, ಅದು ನಮ್ಮದು
ಭಾರತ ದೇಶದ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಸಪೋರ್ಟ್ ಮಾಡುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಪಾಪ್ಯುಲರ್ಲಿ ನೋನ್ ಸಚ್ ಎಸ್ ಕನ್ನಡ, ಸಂಸ್ಕೃತ್, ತಮಿಳ್, ತೆಲುಗು, ಮರಾಠಿ. ಸೊ ಈ ಥರ ಅದಕ್ಕೂ ಸಪೋರ್ಟ್ ಮಾಡುತ್ತೆ. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಡಸ್ ಎ NAND ಗೇಟ್ ಔಟ್ಪುಟ್ ವೆನ್ ಬೋತ್ ಇನ್ಪುಟ್ಸ್ ಆರ್ ಹೈ? ನೋಡಿ, ನಮಗೆ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಗೇಟ್ನಲ್ಲಿ ಬೋತ್ ಇನ್ಪುಟ್ಸ್ ಆರ್ ಹೈ ಇದ್ದಾಗ ದ ಔಟ್ಪುಟ್ ಇಸ್ ಹೈ ಇರುತ್ತೆ. ಇಲ್ಲಿ ಬೋತ್ ಇನ್ಪುಟ್ಸ್ ಆರ್ 0 ಇದ್ದಾಗ 0 ಇರುತ್ತೆ, 0 1 ಇದ್ದಾಗ 0 ಇರುತ್ತೆ, 1 0 ಇದ್ದಾಗ ಇದು 0 ಇರುತ್ತೆ ಆ್ಯಂಡ್ ಗೇಟ್. ಇದಕ್ಕೆ ಅಪೋಸಿಟ್ ಆಗಿ NAND ಗೇಟ್ನಲ್ಲಿ ಇದು 1 ಇದ್ದರೆ ಇದು 0 ಇರುತ್ತೆ, ಇದು 0 ಇದ್ದರೆ 1, 0 ಇದ್ದರೆ 1, 0 ಇದ್ದರೆ 1 ಆಗುತ್ತೆ. ಅವನು ಕೇಳ್ತಾ ಇರೋದು ಈ ಕ್ವಶನ್ಸ್ ಅವನು ಕೇಳ್ತಾ ಇದ್ದಾನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಬೋತ್ ಇನ್ಪುಟ್ಸ್ ಆರ್ ಹೈ ಇದ್ದಾಗ ಸೊ ದ ಔಟ್ಪುಟ್ ಈಸ್ 1 ಎಲ್ಲೇ ಆ್ಯಂಡ್ ಗೇಟ್ನಲ್ಲಿ ಇರುತ್ತೆ, NAND ಗೇಟ್ನಲ್ಲಿ ಅದು 0 ಆಗಿರುತ್ತೆ. ಸೊ 0 ಈಸ್ ದಿ ರೈಟ್ ಆನ್ಸರ್. ಓಕೆ, ಎಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಎಸ್, ಎ ಫುಲ್ ಆಡರ್ ಹ್ಯಾಸ್ ಹೌ ಮೆನಿ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್? ಫುಲ್ ಆಡರ್ ಹ್ಯಾಸ್ ಹೌ ಮೆನಿ ಇನ್ಪುಟ್ಸ್ ಎಷ್ಟಿದ್ದಾವೆ, ಔಟ್ಪುಟ್ಸ್ ಎಷ್ಟಿದ್ದಾವೆ ಅಂತ ಹೇಳಬೇಕಾಗಿದೆ. ಓಕೆ, ಸೊ ಫುಲ್ ಆಡರ್ನಲ್ಲಿ there are 3 inputs and 2 outputs. One is sum, the other one is carry. Okay, 2 outputs, 3 inputs. So this is the answer. Okay, yes, ನೀವು ಸ್ಟ್ರಕ್ಚರ್ ನೋಡಿದರೆ ಈಸಿಲಿ ನೆನಪಾಗ್ಬಿಡುತ್ತೆ. ವಾಟ್ ಟೈಪ್ ಆಫ್ ಮೆಮೊರಿ ಈಸ್ ಅ ವೊಲೆಟೈಲ್? ಓಕೆ, ಇದರಲ್ಲಿ ಯಾವುದು ಮೆಮೊರಿ ವೊಲೆಟೈಲ್ ಇದೆ ಅಂತ ಕೇಳ್ತಾ ಇದ್ದಾನೆ. RAM is the volatile memory because, my dear students, this is the primary memory. If there is a power failure, it gets erased all the contents of this kind of memory. ಎಲ್ಲ ಮೆಮೊರಿ ಇದರಲ್ಲಿ ಇದ್ದಂತಹ ಕಂಟೆಂಟು ಇರೇಸ್ ಆಗಿಬಿಡುತ್ತೆ ಪವರ್ ಹೋದಾಗ. ಅದಕ್ಕೆ ನಾವು ವೊಲೆಟೈಲ್ ಅಂತೀವಿ. ನಾನ್ ವೊಲೆಟೈಲ್ ಅಂದರೆ ಪರ್ಮನೆಂಟ್ ಇರುವಂತಹ ಮೆಮೊರಿ. ಇದು ಪರ್ಮನೆಂಟ್ ಇರುತ್ತೆ, ಇದು ಪರ್ಮನೆಂಟ್ ಇರುತ್ತೆ, ಇದು ಪರ್ಮನೆಂಟ್ ಇರುತ್ತೆ, ಇದು ಮಾತ್ರ ವೊಲೆಟೈಲ್ ಆಗಿದೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್. ವಿಚ್ ಕೋಡ್ ಈಸ್ ಯೂಸ್ ಟು ರೆಪ್ರೆಸೆಂಟ್ ನಂಬರ್ಸ್ ಅಂಡ್ ಕ್ಯಾರೆಕ್ಟರ್ಸ್ ಇನ್ ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್ಸ್? ಇಲ್ಲಿ ಯಾವುದು ಎನ್ಕೋಡಿಂಗ್ ಸ್ಕೀಮ್ಸ್ ಯೂಸ್ ಮಾಡಲಾಗತ್ತೆ ಮಾಡರ್ನ್ ಕಂಪ್ಯೂಟರ್ಸ್ನಲ್ಲಿ ಅಂದರೆ ಅದು ASCII ಯೂಸ್ ಮಾಡಲಾಗುತ್ತೆ. ಎಸ್, ASCII ಅಂದರೆ ಅಮೆರಿಕನ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್. ದ ನೆಕ್ಸ್ಟ್ ಕ್ವಶನ್ ಈಸ್, ದ ಔಟ್ಪುಟ್ ಆಫ್ ದ AND ಗೇಟ್ ಈಸ್ 1 ಓನ್ಲಿ ವೆನ್ ಆಲ್ ಇನ್ಪುಟ್ಸ್ ಆರ್ 1. Just now we have seen that. Yes, my dear students, all inputs of AND gate 1 ಇದ್ದಾಗ ಮಾತ್ರ AND gate ದು ಔಟ್ಪುಟ್ 1 ಆಗಿರುತ್ತೆ, ಅದರ್ವೈಸ್ 0. ಓಕೆ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕಾಂಬಿನೇಷನಲ್ ಸರ್ಕ್ಯೂಟ್? ಕಾಂಬಿನೇಷನಲ್ ಸರ್ಕ್ಯೂಟ್ ಇದರಲ್ಲಿ ಯಾವುದು? ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ, ನಮಗೆ ವ್ಯತ್ಯಾಸ ಗೊತ್ತಿರಬೇಕು ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಮತ್ತು ಸಿಕ್ವೆನ್ಷಿಯಲ್ ಸರ್ಕ್ಯೂಟ್. ಕಾಂಬಿನೇಷನಲ್ ಸರ್ಕ್ಯೂಟ್ಸ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ನಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಗೊತ್ತಿರಬೇಕು. ಕಾಂಬಿನೇಷನಲ್ ಸರ್ಕ್ಯೂಟ್ಸ್ನಲ್ಲಿ ಯಾವುದೇ ತರಹದ್ದು ಮೆಮೊರಿ ಬೇಕಾಗಿಲ್ಲ ಆ್ಯಂಡ್ ದ ಔಟ್ಪುಟ್ ಇಸ್ ಡೈರೆಕ್ಟ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ರೆಸೆಂಟ್ ಇನ್ಪುಟ್. ಇಲ್ಲಿ ಆ ಥರ ಇಲ್ಲ, ಪ್ರೆಸೆಂಟ್ ಇನ್ಪುಟ್ ಮೇಲೂ ಡಿಪೆಂಡ್ ಇರುತ್ತೆ, ಪ್ಲಸ್ ಪಾಸ್ಟ್ ಔಟ್ಪುಟ್ ಮೇಲೂ ಇದು ಡಿಪೆಂಡ್ ಆಗಿರುತ್ತೆ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ಇಲ್ಲೇ ಮಲ್ಟಿಪ್ಲೆಕ್ಸರ್ ಈಸ್ ದಿ ಕಾಂಬಿನೇಷನಲ್ ಸರ್ಕ್ಯೂಟ್, ವೆರಸ್ ಫ್ಲಿಪ್-ಫ್ಲಾಪ್, ಕೌಂಟರ್, ಶಿಫ್ಟ್ ರಿಜಿಸ್ಟರ್ಸ್ ನೀಡ್ಸ್ ದಿಸ್ ಕೈಂಡ್ ಆಫ್ ಸಿಸ್ಟಮ್. ಓಕೆ, ಎಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. In the von Neumann architecture, instructions and data share the same memory and bus. This is the answer. von Neumann architecture ನಲ್ಲಿ. ಓಕೆ, ಸೊ ಇದು ಇನ್ನೊಂದು ಹೆಸರು ಇದಕ್ಕೆ ಪ್ರಿನ್ಸ್ಟನ್ ಆರ್ಕಿಟೆಕ್ಚರ್. ಅಂತ ಕರಿತೀವಿ ಇದಕ್ಕೆ. ಇಲ್ಲೇ ನಮಗೆ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ
ಶೇರ್ ಮಾಡಲಿಕ್ಕೆ ಒಂದೇ ಒಂದು ಕಾಮನ್ ಬಸ್, ಒಂದೇ ಒಂದು ಕಾಮನ್ ಮೆಮರಿ ಬೇಕಾಗತ್ತೆ ಮೈ ಡಿಯರ್ ಸ್ಟೂಡೆಂಟ್, ದ ಸೇಮ್ ಮೆಮೊರಿ ಅಂಡ್ ದ ಬಸ್. ಹಾರ್ವರ್ಡ್ ಆರ್ಕಿಟೆಕ್ಚರ್ನಲ್ಲಿ ಫಾರ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಡೇಟಾ ಸಪರೇಟ್ ಮೆಮೊರಿ ಅಂಡ್ ಸಪರೇಟ್ ಡೇಟಾ ಅಂಡ್ ಇನ್ಸ್ಟ್ರಕ್ಷನ್ ಬಸ್ಸಸ್ ಅಲ್ಲೇ ಸಪರೇಟ್ ಇರುತ್ತೆ. ಸೊ ಇಲ್ಲೇ ದಿಸ್ ಇಸ್ ದ ಆನ್ಸರ್. ಅಂಡ್ ಇಂಟರಪ್ಟ್ ಈಸ್ a sequential executions block type of software signal that stops the CPU temporarily memory input. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ದ ಹೆಸರೇ ಹೇಳುತ್ತೆ. ಸೊ ಏನು ಹೆಸರು ಹೇಳುತ್ತೆ? ಅಲ್ಲಿ ಇಂಟರಪ್ಟ್ ಅಂದರೆ ಇಂಟರ್ಮಿಷನ್ಸ್, ಸ್ಟಾಪ್. ದಿಸ್ ಇಸ್ ದ ಆನ್ಸರ್. ಸಿಗ್ನಲ್ ದಟ್ ಸ್ಟಾಪ್ಸ್ ದಿ ಸಿ ಪಿ ಯು ಟೆಂಪ್ರರಲಿ. ಯಾವುದೋ ಒಂದು ರೀಸನ್ನಕ್ಕೆ ನಾವು ಸಿ ಪಿ ಯು ಫಂಕ್ಷನಿಂಗ್ ಅನ್ನು ಸ್ಟಾಪ್ ಮಾಡ್ತೀವಿ. ಅದು ರೀಸನ್ಸ್ ಬೇರೆ ಬೇರೆ ಆಗಿರ್ಬೋದು. Okay, yes. The unit that communicates with input and output devices is ಒಂದು ಯೂನಿಟ್ ಇರುತ್ತೆ. ಆ ಯಾವ ಯೂನಿಟು that communicates with input and output devices ಅಂದರೆ that is nothing but it is a control unit. Arithmetic and logic unit performs only the arithmetic and logical operations, and this memory, it is going to be a part of this system. And registers are temporary memories, okay, so which are fastest accessing memories. So this is the one. The control unit is going to control the operations between the input and output, which is going to be access. Okay? The answer is a control unit. So the next question is, what is the main purpose of using logic gates in digital circuits? Logic gates ಏನಪ್ಪ ಕೆಲಸ? ಹೆಸರು ಹೇಳುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಟ್ ಪರ್ಫಾರ್ಮ್ಸ್ ಎ ಲಾಜಿಕಲ್ ಆಪರೇಷನ್. ಓಕೆ, ಅದಕ್ಕೆ ನಾವು ಇದು ಯೂಸ್ ಮಾಡ್ಬೋದು. ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಈಸ್ ದ ಕೀ ಡಿಫರೆನ್ಸ್ ಬಿಟ್ವೀನ್ ಕಾಂಬಿನೇಷನಲ್ ಅಂಡ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಕಾಂಬಿನೇಷನಲ್ ಸರ್ಕ್ಯೂಟ್ ಮತ್ತು ಸೀಕ್ವೆನ್ಷಿಯಲ್ ಸರ್ಕ್ಯೂಟ್ಸ್ ಡಿಫರೆನ್ಸ್ ಏನಪ್ಪ ಅಂದರೆ ಅದು ಯೂಸ್ ಆಫ್ ದ ಮೆಮೊರಿ. ಇದರಲ್ಲಿ ಮೆಮೊರಿದು ಯೂಸೇಜ್ ಇಲ್ಲ, ಇಲ್ಲಿ ಮೆಮೊರಿ ಬೇಕಾಗತ್ತೆ. ದಟ್ ಈಸ್ ದ ಡಿಫರೆನ್ಸ್. ಓಕೆ, ಅದಕ್ಕೂ ಇನ್ಪುಟ್ ಇದೆ, ಇದಕ್ಕೂ ಇನ್ಪುಟ್ ಇದೆ. ಪವರ್ ಸಪ್ಲೈ ಸೀಕ್ವೆನ್ಷಿಯಲ್ಗೂ ಬೇಕು, ಕಾಂಬಿನೇಷನ್ಗೂ ಬೇಕು. ನಂಬರ್ ಆಫ್ ಗೇಟ್ ಸೀಕ್ವೆನ್ಷನಲ್ಲಿ ಇದೆ, ಕಾಂಬಿನೇಷನ್ನಲ್ಲಿ ಇದೆ. ದೀಸ್ ಆರ್ ದ ಕಾಮನ್ ಥಿಂಗ್ಸ್. ದಿಸ್ ಇಸ್ ದ ಡಿಫರೆನ್ಸ್. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ನೋಡಿ, ಈಗ ಎ ಲ್ಯಾಂಪ್ ಶುಡ್ ಟರ್ನ್ ಆನ್ ಇಫ್ ಐದರ್ ಸ್ವಿಚ್ ಎ ಆರ್ ಸ್ವಿಚ್ ಬಿ ಈಸ್ ಆನ್. ಸ್ವಿಚ್, ಸಪೋಸ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ. ಇದು ಸ್ವಿಚ್ ಆನ್ ಆಗಿರ್ಬೋದು ಬಿ, ಅಥವಾ ಇದು ಆಗಿರ್ಬೋದು, ಎರಡೂ ಆಗಿರ್ಬೋದು. ಆವಾಗ ಎರಡೂ ಆಫ್ ಇದ್ದಾಗ ಬೇರೆ ಕಂಡೀಷನ್ಸ್. ಇಲ್ಲೇ so this output is 1, this output is 1, this output is 1, so this output is either switch A or switch B ಆನ್ ಇದ್ದಾಗ ಇದು ಆನ್ ಅಥವಾ ಇದು ಆನ್, ಎರಡು ಆನ್ ಇದೆ. ಸೊ ಇದ್ದಾಗ ಸೊ ದಿಸ್ 1 ಯಾವಾಗ ಬರುತ್ತೆ, ವಾಟ್ ಲಾಜಿಕ್ ಗೇಟ್ ವುಡ್ ಯೂಸ್ ಅಂದರೆ, ಸೊ ದಿಸ್ ಟ್ರೂತ್ ಟೇಬಲ್ ಈಸ್ ಫಾರ್ ಆರ್ ಗೇಟ್, ಲಾಜಿಕಲ್ ಆರ್ ಗೇಟ್ಗೆ. Yes, my dear students, the next question is, a technician is building a data selector that chooses one of 4 input lines. Okay? So, ಒಂದು ಟೆಕ್ನಿಷಿಯನ್ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂದರೆ 4 ಇನ್ಪುಟ್ ಲೈನ್ಸ್ ಇದೆ. 4 ಇನ್ಪುಟ್ ಲೈನ್ಸ್ಗೆ ಅವನು 2 ಸೆಲೆಕ್ಟರ್ ಲೈನ್ಸ್ ಮುಖಾಂತರ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಅವನಿಗೆ ಇಲ್ಲೇ ಒಂದು ಔಟ್ಪುಟ್ ಬರಬೇಕಾಗಿದೆ. ನೋಡಿ, ಇಲ್ಲಿ 0 0 ಇದ್ದಾಗ ದಿಸ್ ಲೈನ್ ಇಸ್ ಗೋಯಿಂಗ್ ಟು ಬಿ ಗೆಟ್ ಸೆಲೆಕ್ಟೆಡ್. 0 1 ಇದ್ದಾಗ ದಿಸ್ ಲೈನ್ ಇಸ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್. 1 0 ಇದ್ದಾಗ ದಿಸ್ ಲೈನ್ ಇಸ್ ಗೋಯಿಂಗ್ ಟು ಬಿ ಸೆಲೆಕ್ಟೆಡ್. 1 1 ಇದ್ದಾಗ ದಿಸ್ ಲೈನ್ ಇಸ್ ಗೋಯಿಂಗ್ ಟು ಬಿ. ಓಕೆ, ಸೊ ಇದರಲ್ಲಿ ಯಾವುದರಲ್ಲಿ ವಿಚ್ ಡಿವೈಸ್ ಇಸ್ ಸೂಟೇಬಲ್, ಇದು ಈ ಥರದ್ದು ಲಾಜಿಕಲ್ ಫಂಕ್ಷನ್ಸ್ ಯಾವ ಡಿವೈಸ್ನಲ್ಲಿ ನಾವು ಕಾಣಬಹುದು ಅಂದರೆ ಅದು ನನ್ ಅದರ್ ದ್ಯಾನ್ ಮಲ್ಟಿಪ್ಲೆಕ್ಸರ್, ಶಾರ್ಟ್ ಮಕ್ಸ್. 15 ಮಾರ್ಕ್ಸ್ ಬರಲಿಕ್ಕಿದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಫಸ್ಟ್ ಕ್ವಶನ್ ಆಫ್ ಪಾರ್ಟ್ ಎ. ನೆಕ್ಸ್ಟ್ ಪಾರ್ಟ್ ಎ ನಲ್ಲಿ ಎರಡನೇ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್.
ಬ್ರಾಕೆಟ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ನಿಮಗೆ ಒಂದು 3-4 ಬಂದ ತಕ್ಷಣವೇ ಅಲ್ಲೇ ಉಳಿದಿದ್ದು ನೀವು ಫಿಲಪ್ ಮಾಡ್ಕೋಬಹುದು. ಸ್ವಲ್ಪ ಗೆಸ್ಸಿಂಗ್ ಮಾಡಿದರೂ ಕೂಡ ಬರುತ್ತೆ. ಇಟ್ ಇಸ್ ಅ ವೆರಿ ಡ್ಯಾಮ್ ಈಸಿ ಮೈ ಡಿಯರ್ ಸ್ಟೂಡೆಂಟ್ಸ್. ಡೋಂಟ್ ವರಿ ಅಬೌಟ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಎ ಯೂನಿಕೋಡ್ ಸ್ಟ್ಯಾಂಡರ್ಡ್ ಸಪೋರ್ಟ್ಸ್ ಮೋರ್ ಕ್ಯಾರೆಕ್ಟರ್ಸ್ ದ್ಯಾನ್. ಯೂನಿಕೋಡ್ ಯಾರು ತಮ್ಮ ಆಗಿರ್ತಾನೆ, ಯಾರು ಅಣ್ಣ ಆಗಿರ್ತಾನೆ ಇವನು ಅಂತ. ASCII is a encoding scheme. Unicode is a encoding schemes. ಯೂನಿಕೋಡ್ನಲ್ಲಿ ಇಟ್ ಸಪೋರ್ಟ್ಸ್ ಮೋರ್ ಕ್ಯಾರೆಕ್ಟರ್ಸ್ ದ್ಯಾನ್ ASCII. ಇಲ್ಲೇ ನೀವು ASCII ಅಂತ ಬರೀಬಹುದು. ಕೊಟ್ಟಿದ್ದಾನೆ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಕ್ವಶನ್, ಎ ಡ್ಯಾಶ್ takes two binary numbers and adds them to produce a sum and carry. Okay, ಯಾವ ಲಾಜಿಕಲ್ ಡಿವೈಸ್ ಎರಡು ಬೈನರಿ ನಂಬರ್ಸ್ ಅನ್ನು ಆಡ್ ಮಾಡಿದಾಗ ಸಮ್ ಅಂಡ್ ಕ್ಯಾರಿ ಬರುತ್ತೆ? ಯಾವಾಗ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಅದು ಆಡರ್. ದಿಸ್ ಇಸ್ ಅನ್ ಆಡರ್ ಮೈ ಡಿಯರ್ ಸ್ಟೂಡೆಂಟ್. ಆಡರ್ ಟೇಕ್ಸ್ ಟೂ ಬೈನರಿ ನಂಬರ್ಸ್, ಎರಡು ಬೈನರಿ ನಂಬರ್ಸ್ ತಗೋತಾನೆ, ಆಮೇಲೆ ಇಲ್ಲೇ ಒಂದು ಸಮ್, ಇಲ್ಲೇ ಒಂದು ಕ್ಯಾರಿ ಜನರೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಆಕ್ಚುಲಿ ಹಾಫ್ ಆಡರ್. ಸೊ ಇಲ್ಲಿ ಆಡರ್ ಅಂತ ಕೊಟ್ಟಿದ್ದು, ಆಡರ್ ಅಂತ ಬರೀ. ಓಕೆ, ಎಸ್, ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಎಸ್, ದ ನೆಕ್ಸ್ಟ್ ಈಸ್ ರಿಜಿಸ್ಟರ್ ಈಸ್ ಮೇಡ್ ಅಪ್ ಆಫ್ ಗ್ರೂಪ್ ಆಫ್. ನೋಡಿ, ಫ್ಲಿಪ್ ಫ್ಲಾಪ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ 1-bit ಸ್ಟೋರೇಜ್ ಎಲಿಮೆಂಟ್. ಫ್ಲಿಪ್-ಫ್ಲಾಪ್ is nothing but it is 1-bit storage element. ನನಗೀಗ 8 bit ಆಫ್ ಡೇಟಾ ಬೇಕಾಗಿದೆ, 8 bits ಆಫ್ ಸ್ಟೋರೇಜ್ ಬೇಕಾಗಿದೆ. ನಾನೇನು ಮಾಡ್ತೀನಿ, ಇಂಥದ್ದು ಸಣ್ಣ ಸಣ್ಣ ಫ್ಲಿಪ್-ಫ್ಲಾಪ್ಸ್, 8 ಫ್ಲಿಪ್-ಫ್ಲಾಪ್ಸ್ ಹಾಕೋತೇನೆ. ಓಕೆ, 8 ಫ್ಲಿಪ್-ಫ್ಲಾಪ್ಸ್ ಹಾಕೋತೇನೆ. ಇದಕ್ಕೆ ನಾವು ಏನಂತ ಹೆಸರು ಕರಿತೀವಿ ಅಂದರೆ ರಿಜಿಸ್ಟರ್ಸ್ ಅಂತ ಕರಿತೀವಿ. ಇಟ್ ಇಸ್ ಎ ಗ್ರೂಪ್ ಆಫ್ ಫ್ಲಿಪ್-ಫ್ಲಾಪ್ಸ್. ಅದು ಕೂಡ ಆನ್ಸರ್ಸ್ ಕೊಟ್ಟಿದ್ದಾನೆ ಬ್ರಾಕೆಟ್ನಲ್ಲಿ. ಓಕೆ, so the next question is, the component that executes arithmetic and logical operation is? ಯಾವ component, ಯಾವ block is responsible for doing this arithmetic and logical operations? ಯಾವುದು ಅಂದರೆ ALU. ಇದು ಕೂಡ ಕೊಟ್ಟಿದ್ದಾನೆ my dear student. Okay, so the next question my dear students, ನೋಡಿ, SATA and PCI are examples of. ಇದು ಏನು, ಯಾವ್ದು ಎಕ್ಸಾಂಪಲ್ಸ್ ಇದು? ಸಾಟಾ ಮತ್ತು PCI. ಇಲ್ಲೇ ಸಾಟಾ ಮತ್ತು PCI ಯಾರ್ದು ಎಕ್ಸಾಂಪಲ್ಸ್ ಅಂದರೆ ಬಸ್ ಪ್ರೋಟೋಕಾಲ್ಸ್. ಓಕೆ, ಇದು ಬಸ್ ಪ್ರೋಟೋಕಾಲ್ಸ್ ಆಗಿದ್ದಾವೆ. ಟ್ರಾನ್ಸ್ಫರ್ ಆಫ್ ಡೇಟಾ ಆಸ್ ವೆಲ್ ಆಸ್ ರಿಸೀವಿಂಗ್ ಆಫ್ ದ ಡೇಟಾ ಕ್ಯಾನ್ ಟೇಕನ್ ಪ್ಲೇಸ್ ಥ್ರೂ ದೀಸ್ ಕೈಂಡ್ ಆಫ್ ಬಸ್ಸಸ್. ದೀಸ್ ಆರ್ ದಿ ಬಸ್ ಪ್ರೋಟೋಕಾಲ್ಸ್. The next part is part B. Each carries 2 marks. 8 ಕ್ವಶನ್ಸ್ ಕೊಡ್ತಾರೆ, 5 ಕ್ವಶನ್ಸ್ ಮಾತ್ರ ನೀವು ಸಾಲ್ವ್ ಮಾಡಬೇಕಾಗಿದೆ. ಓಕೆ, ಸೊ ಫೈಂಡ್ ದಿ ಒನ್ಸ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್. ಫೈಂಡ್ ದಿ ಒನ್ಸ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಆಫ್ ಬೈನರಿ ನಂಬರ್. ಒಂದು ಬೈನರಿ ನಂಬರ್ ಕೊಟ್ಟಿದ್ದಾರೆ ಮೈ ಡಿಯರ್ ಸ್ಟೂಡೆಂಟ್ಸ್. ಯಾವುದೊಂದು ಬೈನರಿ ನಂಬರ್ ಕೊಟ್ಟಿದ್ದಾರೆ? 0 0 0 0 0 1 0 1 0 1 ಇದು ಕೊಟ್ಟಿದ್ದಾರೆ. ಏನು ಮಾಡೋದಿಲ್ಲ, ಇಲ್ಲೇ ಒನ್ಸ್ ಕಾಂಪ್ಲಿಮೆಂಟ್ಗೆ ನೀವು ಮಾಡೋದು ಭಾಳಷ್ಟು ಮಿನಿಮಮ್ ಕೆಲಸ ಏನಪ್ಪ ಅಂದರೆ, 1 ಇದ್ದಲ್ಲಿ 0 ಹಾಕಬೇಕು, 0 ಇದ್ದಲ್ಲಿ 1 ಹಾಕಬೇಕು, 1 ಇದ್ದಲ್ಲಿ 0, 0 ಇದ್ದಲ್ಲಿ 1, 1 ಬಂದಾಗ 0, 0 ಬಂದಾಗ 1, 0 ಬಂದಾಗ 1, 0 ಬಂದಾಗ 1 ಹಾಕಿ. ಸೊ ದಿಸ್ ಬಿಕಮ್ಸ್ ಯುವರ್ ಒನ್ಸ್ ಕಾಂಪ್ಲಿಮೆಂಟ್ ಮೈ ಡಿಯರ್ ಸ್ಟೂಡೆಂಟ್. ನೋಡಿ ಎಷ್ಟಿದೆ, ಎಷ್ಟು ಈಸಿ ಇದೆ. 0 ಇದ್ದಿದ್ದು 1 ಆಗಿದೆ, 0 ಇದ್ದಿದ್ದು 1 ಆಗಿದೆ, 0 ಇದ್ದಿದ್ದು 1 ಆಗಿದೆ, 1 ಇದ್ದಿದ್ದು 0, 0 ಇದ್ದಿದ್ದು 1, 1 ಇದ್ದಿದ್ದು 0, 0 ಇದ್ದಿದ್ದು 1, 1 ಇದ್ದಿದ್ದು 0 ಆಗಿದೆ. ಸೊ ದಿಸ್ ಬಿಕಮ್ಸ್ ಒನ್ಸ್ ಕಾಂಪ್ಲಿಮೆಂಟ್. ಕೆಲಸ ಭಾಳ ಈಸಿ ಇದೆ. ಟೂಸ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕಾಗಿದೆ. ಇಲ್ಲೇ +1 ಆ್ಯಡ್ ಮಾಡಿ ಒನ್ಸ್ ಕಾಂಪ್ಲಿಮೆಂಟ್ ಏನಿದೆ ಅಲ್ಲ ಅದಕ್ಕೆ +1 ಆ್ಯಡ್ ಮಾಡಿದರೆ 0 + 1 1 ಆಗಿದೆ. ಇದು 1, ಇದು 0, ಇದು 1 0 1 1 1. ಸೊ ದಿಸ್ ಇಸ್ ದ ಆನ್ಸರ್. ಇದು ಟೂಸ್ ಕಾಂಪ್ಲಿಮೆಂಟ್. ಒನ್ಸ್ ಕಾಂಪ್ಲಿಮೆಂಟ್, ಟೂಸ್ ಕಾಂಪ್ಲಿಮೆಂಟ್, ವೆರಿ ಕ್ಲಿಯರ್. ಓಕೆ, ಇದಕ್ಕೊಂದು ಮಾರ್ಕ್ಸ್, ಅದಕ್ಕೊಂದು ಮಾರ್ಕ್ಸ್. ಈಸಿಯಾಗಿ ನೀವು
30 ಔಟ್ ಆಫ್ 30 ತಗೊಳ್ಳಿಕ್ಕೆ ಯಾವುದೇ ಥರದ ಅಡಚಣೆ, ಯಾವುದೇ ಥರದ ತೊಂದರೆ ಇಲ್ಲ ಮೈ ಡಿಯರ್ ಸ್ಟೂಡೆಂಟ್. ವೆರಿ ಈಸಿ, ಡ್ಯಾಮ್ ಈಸಿ ಆಗಿದೆ. ಕನ್ವರ್ಟ್ ದ ಡೆಸಿಮಲ್ ನಂಬರ್ 255 ಟು ಹೆಕ್ಸಾಡೆಸಿಮಲ್. ನೋಡಿ, ಯಾವುದೇ ನಂಬರ್ ಅದು ಆಕ್ಟಲ್ ಇರಲಿ, ಬೈನರಿ ಆಗಿರಲಿ, ಹೆಕ್ಸಾಡೆಸಿಮಲ್ಗೆ ಕನ್ವರ್ಷನ್ಸ್ ಮಾಡಬೇಕಾಗಿದ್ದಾಗ ಡೆಸಿಮಲ್ ನಂಬರ್ ಸಿಸ್ಟಮ್ಸ್ಲಿಂದ ನಾವು ಅದರದ್ದು ಬೇಸ್ಲಿಂದ ಇದಕ್ಕೆ ಡಿವೈಡ್ ಮಾಡ್ತೀವಿ. ಇದೇ ನಾನು ಬೈನರಿಗೆ ಕನ್ವರ್ಟ್ ಮಾಡಬೇಕಾದ್ರೆ 2ಲಿಂದ ಕಂಟಿನ್ಯೂಸ್ ಆಗಿ ಡಿವೈಡ್ ಮಾಡ್ಕೋತಾ ಬರಬೇಕು. ಆಕ್ಟಲ್ ನಂಬರ್ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದರೆ 8ಲಿಂದ ಮಾಡಬೇಕು, ಹೆಕ್ಸಾಡೆಸಿಮಲ್ಲಿಂದ ಅಂದರೆ 16ಲಿಂದ ಮಾಡಬೇಕು. ಓಕೆ, 16 1 16, ಸೊ 9 is left out, 95 ಆಯಿತು. 16 5 80, so the left out is 15 is a remainder. Okay, yes my dear students, ನೋಡಿ ಇದಕ್ಕೆ ನಾವು ಹೆಕ್ಸಾಡೆಸಿಮಲ್ನಲ್ಲಿ ಒಂದು ಸಿಂಬಲ್ ಕೊಡ್ತಾ ಇದ್ದೀವಿ, ಎಫ್ ಅಂತ ಕೊಡ್ತೀವಿ. ಇದಕ್ಕೂ ಕೂಡ ಎಫ್ ಅಂತ ಬರುತ್ತೆ. ನಾವು ಡೌನ್ಲಿಂದ ನೆಕ್ಸ್ಟ್ ಅಪ್ವರ್ಡ್ಸ್ ಹೋಗಬೇಕು, ರಿಮೈಂಡರ್ಸ್ ಕಲೆಕ್ಟ್ ಮಾಡ್ಕೋಬೇಕು. ಅವಾಗ ಸೊ ದಿಸ್ ಎಫ್ ಯು ಹ್ಯಾವ್ ಟು ರೈಟ್, ದ ನೆಕ್ಸ್ಟ್ ರಿಮೈಂಡರ್ ಯು ಹ್ಯಾವ್ ಟು ರೈಟ್. ಸೊ ಬೇಸ್ ಇಸ್ 16, ಆರ್ ಯು ಕ್ಯಾನ್ ರೈಟ್ ಇಟ್ ಎಫ್ ಎಫ್ ಎಚ್ ಅಂತಲೂ ಬರೀರಿ, ಕ್ಯಾಪಿಟಲ್ ಎಚ್ ಅನ್ನು ಬರೀರಿ, ಸ್ಮಾಲ್ ಎಚ್ ಅನ್ನು ಬರೀರಿ. ದಿಸ್ ಇಸ್ ಜಸ್ಟ್ ಇಟ್ ಇಸ್ ಐಡೆಂಟಿಫಿಕೇಶನ್ಸ್. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ ಬಂತು. ಓಕೆ, let's hope that this is clear. So the next question is, what is the inversal gate? Name any 2 inversal gates. The universal gate is the logic gate that can be used to implement any Boolean function such as or, not, and, XOR and so on. Inversal gates ಯಾವ್ಯಾವು? NOR is an inversal gate. Examples ಕೊಟ್ಟಿದ್ದಾನೆ, ಕೇಳಿದ್ದಾನೆ. Name any 2. So 1 NOR and 2 NAND gate. By making use of these 2 different gates, we can get it any of these Boolean functions. Okay, yes my dear students, hope that this is clear. 2 ಮಾರ್ಕ್ಸ್ ಬರ್ತದೆ, ಒಂದು ಎಕ್ಸಾಂಪಲ್ಗೆ ಒಂದು ಡೆಫಿನಿಷನ್. ಓಕೆ, ಈಗ ನೆಕ್ಸ್ಟ್ ನೋಡಿ, ನೇಮ್ ಎನಿ 2 ಟೈಪ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್ ಯೂಸ್ಡ್ ಇನ್ ಸಿಕ್ವೆನ್ಷಿಯಲ್ ಸರ್ಕ್ಯೂಟ್ಸ್. ನೋಡಿ, ಫ್ಲಿಪ್ ಫ್ಲಾಪ್ಸ್ ಬಹಳಷ್ಟು ಟೈಪ್ಸ್ ಇದೆ, ಅದರಲ್ಲಿ 2 ಮಾತ್ರ ಕೇಳಿದ್ದಾನೆ. ಸೊ ದಿಸ್ ಇಸ್ SR ಫ್ಲಿಪ್ ಫ್ಲಾಪ್, ಕಾಮನ್ಲಿ ಯೂಸ್ಡ್ ಫ್ಲಿಪ್ ಫ್ಲಾಪ್. ಫ್ಲಿಪ್ ಫ್ಲಾಪ್ ಇಸ್ ಎ 1 ಬಿಟ್ ಸ್ಟೋರೇಜ್ ಎಲಿಮೆಂಟ್, 1 ಬಿಟ್ ಸ್ಟೋರೇಜ್ ಎಲಿಮೆಂಟ್ ಇದು ಆಗಿರುತ್ತೆ. ಇದರಲ್ಲಿ ಎಸ್ ಅಂದರೆ ಸೆಟ್, ಆರ್ ಅಂದರೆ ರಿಸೆಟ್. ಸೊ ದಿಸ್ ಇಸ್ 1 ಕೈಂಡ್ ಆಫ್ ಫ್ಲಿಪ್. ಓಕೆ, ಸೊ ಇನ್ನೊಂದು ಬರುತ್ತೆ, ಪಾಪ್ಯುಲರ್ಲಿ ನೋನ್ ಫ್ಲಿಪ್ ಫ್ಲಾಪ್, JK ಫ್ಲಿಪ್ ಫ್ಲಾಪ್. J and K are just, it is a alphabets, English alphabets. This does not reflects any meaning. ಇದು ಯಾವುದೋ ರಿಫ್ಲೆಕ್ಟ್ ಮಾಡೋದೆಲ್ಲ ಮೀನಿಂಗ್, ಈ ಥರ ಮಾಡೋದೆಲ್ಲ SR ಟೈಪ್ ಇದು. ಇನ್ನೊಂದು ಬರುತ್ತೆ ಡಿಲೇ ಫ್ಲಿಪ್ ಫ್ಲಾಪ್, D ಫ್ಲಿಪ್ ಫ್ಲಾಪ್, ಟಾಗಲ್ T ಫ್ಲಿಪ್ ಫ್ಲಾಪ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಬೇರೆ ಬೇರೆ ಫ್ಲಿಪ್ ಫ್ಲಾಪ್ಸ್ ಇದೆ. ನಮಗೆ 2 ಮಾತ್ರ ಬರೀಲಿಕ್ಕೆ ಹೇಳಿದ್ದಾರೆ, 2 ನಾನು ಇಲ್ಲೇ ಎಷ್ಟು ಬರೆದಿದ್ದೀನಿ? ಸೊ 4 ಬರೆದಿದ್ದೀನಿ ನೋಡಿ. ಡಿಫೈನ್ ದಿ ಟರ್ಮ್ ಇನ್ಸ್ಟ್ರಕ್ಷನ್ ಸೈಕಲ್. ಇನ್ಸ್ಟ್ರಕ್ಷನ್ ಸೈಕಲ್ ಅಂದ್ರೆ ಏನು? ಸೊ ದ ಇನ್ಸ್ಟ್ರಕ್ಷನ್ cycle is the complete sequence, of steps
that the computers CPU, central processing unit, follows to execute a single instruction from program. It is typically includes, there are 3 steps, my dear student. ಏನೆಲ್ಲ ಸ್ಟೆಪ್ಸ್ 3 ಅಂದರೆ, ಒಂದು ಫೆಚ್ ಮಾಡ್ಕೊಳ್ಳೋದು ಅಂದ್ರೆ ನಾವು ಪಡೆದುಕೊಳ್ಳೋದು ಡೇಟಾ. ಫೆಚ್ ಡಿಕೋಡ್ ಮಾಡಬೇಕು, ಯಾಕಂದರೆ ನಮಗೆ ಬಂದಂತಹ ಡೇಟಾ ಇಟ್ ಈಸ್ ಇನ್ ದ ಬೈನರಿ ಫಾರ್ಮ್ ಆಗಿರುತ್ತೆ. ನಾವು ಬಸ್ಸಸ್ ಮುಖಾಂತರ ಅದು ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಲಾಜಿಕಲ್ ಹೈ ಲೆವೆಲ್ಗೆ ಮಾಡಬೇಕಾಗಿದೆ. So that we need to convert it into electrical pulses. So low and high pulses ಗೆ ನಾವು ಕಳಿಸಬೇಕಾಗಿದೆ. ಅದು ಡಿಕೋಡರ್ ಕೆಲಸ ಮಾಡುತ್ತಾನೆ. ಡಿಕೋಡ್ is an operation. Okay, it is a step. Okay? So the next is final. So it goes to the execution stage, so which requires the particular operation. ಇದು ಡಿಫ್ರೆಂಟ್. ಒಂದು 3 ಸ್ಟೆಪ್ಸ್ ನಿಂದ ಇದು ಕಂಪ್ಲೀಟ್, ಅದು ಸೀಕ್ವೆನ್ಸ್ ಫೆಚ್, ಡಿಕೋಡ್, ಎಕ್ಸಿಕ್ಯೂಟ್ ಒಂದು ಇನ್ಸ್ಟ್ರಕ್ಷನ್ಸ್ಗೆ ಇದು 3 ಸ್ಟೇಜ್ ಕವರ್ ಮಾಡಲಿಕ್ಕೆ ಯಾವೆಲ್ಲ ಟೈಮ್ ಬೇಕಾಗತ್ತೆ, ಯಾವೆಲ್ಲ ಸೈಕಲ್ ಇದೆ. ಸೊ ದಾಟ್ ವಿ ಕಾಲ್ ಇಟ್ ಆಸ್ ಏನಂತ ಕರಿತೀವಿ ಇದಕ್ಕೆ? ಇನ್ಸ್ಟ್ರಕ್ಷನ್ ಸೈಕಲ್ ಅಂತ. ಇನ್ಸ್ಟ್ರಕ್ಷನ್ ಸೈಕಲ್ ಇಸ್ ದ ಪ್ರಾಸೆಸ್ ಬೈ ವಿಚ್ ದ CPU fetches the data. CPU fetches an instruction from the memory and decodes it, then it goes for executions ke hogtane. So these are the 3 different steps. Okay, yes, so this is about the instruction cycle. Name any 3 basic components of one human architecture. ಆಗಲೇ ನಾವು ಡಿಸ್ಕಸ್ ಮಾಡಿದೀವಿ, which needs ಕಾಮನ್ ಬಸ್ಸಸ್ ಆ್ಯಂಡ್ ಕಾಮನ್ ಮೆಮೊರಿ. my dear students, ಅದು ಇನ್ಸ್ಟ್ರಕ್ಷನ್ಸ್ಗೆ ಇರಲಿ ಅಥವಾ ಅದು ಡೇಟಾಗೆ ಇರಲಿ, ಎರಡಕ್ಕೂ ಒಂದೇ ಬಸ್, ಒಂದೇ ಮೆಮೊರಿ ಇದಕ್ಕೆ ಆಗಿರುತ್ತೆ, ಸಪ್ರೇಟ್ ಇಲ್ಲ. ಹಾರ್ವರ್ಡ್ ಆರ್ಕಿಟೆಕ್ಚರ್ನಲ್ಲಿ ಸಪ್ರೇಟ್ ಆಗಿರುತ್ತೆ, ಇಲ್ಲೇ ಸೇಮ್ ಇರುತ್ತೆ. ಇಲ್ಲಿ ಯಾವೆಲ್ಲ ಕಂಪೋನೆಂಟ್ಸ್ ಆಗ್ತವೆ ಅಂದರೆ, there are 3 components, basic components ಮೆನ್ಷನ್ ಮಾಡ್ರಿ ಅಂತ ಹೇಳಿದಾನೆ. ಇಲ್ಲಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ is one component. The second component is a memory unit. Yes, my dear students, memory unit. And the third component is input output devices, IO devices ಅಂತ ಶಾರ್ಟ್ ನಲ್ಲಿ ಕರಿತೀವಿ. These components communicate through a common system bus and share the same memory for instructions as well as data. Okay, hope that this is clear. Next ಏನಂತ ನೋಡಿ, ನೇಮ್ ಎನಿ 2 examples of output devices. ಔಟ್ಪುಟ್ ಡಿವೈಸಸ್ 2 ಎಕ್ಸಾಂಪಲ್ಸ್ ಕೊಡ್ರಿ ಅಂತ ಹೇಳ್ತಾನೆ. ಸಾಕಷ್ಟು ಔಟ್ಪುಟ್ ಡಿವೈಸಸ್ ನಮ್ಗೆ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್ಸ್. ವಿ ನೋ ದಟ್ there are so many output devices. ಯಾವೆಲ್ಲ ಬರ್ತವೆ? ಸೊ ಪ್ರಿಂಟರ್ ಇಸ್ ಅನ್ ಔಟ್ಪುಟ್ ಡಿವೈಸ್. ಓಕೆ, ಇದೇ ಕ್ವಶನ್ ಟ್ವಿಸ್ಟ್ ಮಾಡಿ ನಿಮಗೆ ಎಕ್ಸಾಮ್ಸ್ನಲ್ಲಿ ಇನ್ಪುಟ್ ಡಿವೈಸಸ್ ಕೇಳಬಹುದು. ಯು ಡೂ ಒನ್ ಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮೇಕ್ ಎ ಲಿಸ್ಟ್ ಆಫ್ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್. ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಪಾಪ್ಯುಲರ್ಲಿ ನಾವು ಇಲ್ಲಿ ಬರ್ಕೊಳ್ಳಿ, ಅದು ನೆನಪು ಮಾಡ್ಕೊಳ್ಳಿ. ಇದು ಡೆಫಿನೆಟ್ ಕ್ವಶನ್ಸ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್. ಟ್ವಿಸ್ಟ್ ಮಾಡಿದರೆ ಇನ್ಪುಟ್ ಅಂತ ಬರ್ಬೋದು, ಇಲ್ಲಾಂದರೆ ಆಸ್ ಇಟ್ ಇಸ್ ರಿಪೀಟ್ ಆದರೆ ಔಟ್ಪುಟ್ ಡಿವೈಸಸ್ ಅಂತ ಬರ್ಬೋದು. ಪ್ರಿಂಟರ್ ಇದೆ, ಮಾನಿಟರ್ ಇದೆ. ಓಕೆ, ಸೊ ವಿಚ್ ಆರ್ ದ ಡಿವೈಸಸ್ ಡಿಸ್ಪ್ಲೇಸ್ ಯುವರ್ ರಿಸಲ್ಟ್ಸ್? ಓಕೆ, ಸೊ ಇನ್ಪುಟ್ ಡಿವೈಸಸ್ನಲ್ಲಿ mouse is an input device, keyboard is an input device. Okay, so mic is an input device, microphone. Ille speaker is an output device. Okay, ಈ ತರ ಬೇರೆ ಬೇರೆ ಔಟ್ಪುಟ್ ಡಿವೈಸಸ್ ನೀವು ಇಲ್ಲೇ ಎಕ್ಸ್ಪ್ಲೇನ್ ಮಾಡಬಹುದು.
ಎರಡು ಕೇಳಿದಾನೆ, ಎರಡು ಬರೆದರೆ 2 ಮಾರ್ಕ್ಸ್ ಬರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಸೊ ಡಿಫೈನ್ ಅನ್ ಇಂಟರಪ್ಟ್. ಏನಿದು ಇಂಟರಪ್ಟ್ ಅಂದರೆ? ಇಂಟರಪ್ಟ್ ನಾವು ಪಾರ್ಟ್ ಎದು ಸೆಕೆಂಡ್ ಕ್ವಶನ್ಸ್ನಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ನಲ್ಲಿ ನೋಡಿದ್ದೀವಿ. ಸೊ ದಿಸ್ ಸಿಗ್ನಲ್ ಸ್ಟಾಪ್ಸ್ ದಿ CPU ಎಕ್ಸಿಕ್ಯೂಷನ್. ಇಂಟರಪ್ಟ್ ಅಂದರೆ ಸ್ಟಾಪ್ಸ್ ದಿ CPU executions for some reasons. An interrupt is a signal. ನಾನು ಇಲ್ಲಿ ಬರೀತೀನಿ. An interrupt is a signal that request to stop. ರಿಕ್ವೆಸ್ಟ್ ಯಾರಿಗೆ ರಿಕ್ವೆಸ್ಟ್ ಮಾಡ್ತಾನೆ ಇವನು? CPU ರಿಕ್ವೆಸ್ಟ್ ಮಾಡ್ತಾನೆ. CPU ರಿಕ್ವೆಸ್ಟ್ CPU ಟು ಸ್ಟಾಪ್ ದಿ ಕರೆಂಟ್ ಎಕ್ಸಿಕ್ಯೂಷನ್ ಆರ್ ಕರೆಂಟ್ ಆಪರೇಷನ್ and execute the special service routine to handle an urgent event. This is the definition. ಹಾಗಾದ್ರೆ ಏನು ನೋಡಿ, ಸಪೋಸ್ ಯು ಆರ್ ಡೂಯಿಂಗ್ ಎ ಹೋಮ್ವರ್ಕ್. ಯಾವುದೋ ಒಂದು ನಿಮಗೆ ಟೀಚರ್ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಟೀಚರ್ ಹ್ಯಾಸ್ ಗಿವನ್ ಒನ್ ಹೋಮ್ವರ್ಕ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ನೀವು ಹೋಮ್ವರ್ಕ್ ಮಾಡುವಾಗ ಪ್ರಿನ್ಸಿಪಲ್ಸ್ ನಿಮಗೆ ಕರೀತಾರೆ. ಪ್ಲೀಸ್ ಗ್ಯಾದರ್ ಇನ್ ದಿ ಸೆಮಿನಾರ್ ಹಾಲ್, ಐ ಹ್ಯಾವ್ ಗಾಟ್ ಎ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಫಾರ್ ಯು ಅಂತ ಕರೀತಾರೆ. ಸೆಮಿನಾರ್ ಹಾಲ್ಗೆ ಬನ್ನಿ, ಎಲ್ಲ ಸ್ಟೂಡೆಂಟ್ಸು ಗ್ಯಾದರ್ ಇನ್ ದ ಸೆಮಿನಾರ್ ಹಾಲ್ ಅಂತೇಳಿ. ನೀವು ಏನು ಮಾಡ್ತಾ ಇರ್ತೀರಲ್ಲ, ಟೀಚರ್ ಕೊಟ್ಟಿದ್ದು ಇನ್ಸ್ಟ್ರಕ್ಷನ್ಸ್ ಮೇಲೆ ಹೋಮ್ವರ್ಕ್ ಮಾಡ್ತಾ ಇರ್ತೀರಿ, ಅಸೈನ್ಮೆಂಟ್ಸ್ ಬರೀತಾ ಇರ್ತೀರಿ. ಇದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಏನಾಗಿದೆ ಅಂದರೆ ದಿಸ್ ಕಾಲ್. ಅವಾಗ ಯು ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಯುವರ್ ಟೀಚರ್, ಸೊ ಸರ್ ವಿ ಆರ್ ಗೋಯಿಂಗ್ ಟು ಸ್ಟಾಪ್ ದಿಸ್ ಪ್ರಾಸೆಸ್. ಸೊ ನಾವು ಆಮೇಲೆ ಬಂದು ಬರಿತೀವಿ ಸರ್ ಅಸೈನ್ಮೆಂಟು, ಹೋಮ್ವರ್ಕ್ ಆಮೇಲೆ ಬರಿತೀವಿ. ಈಗ ಪ್ರಿನ್ಸಿಪಲ್ಸ್ ಕರೆದಿದ್ದಾರೆ, ನಾವು ವಿ ಆರ್ ಗೋಯಿಂಗ್ ಟು ಪ್ರಿನ್ಸಿಪಲ್ಸ್ ಸೆಮಿನಾರ್ ಹಾಲ್ಗೆ ಹೋಗ್ತಾ ಇದ್ದೀವಿ ಅಂತ. ಅದೇ ರೀತಿ ಇಲ್ಲಿ ಕೂಡ ಒಂದು ಇಂಟರಪ್ಟ್ ಅಂದರೆ ಒಂದು ಸಿಗ್ನಲ್ ಕಂಪ್ಯೂಟರ್ಸ್ಗೆ CPU-ಗೆ ಒಂದು ಸ್ಟಾಪ್ ಮಾಡಿ, ಯಾವುದೇ ಒಂದು ಅರ್ಜೆಂಟ್ ಕೆಲಸ ಇದೆ, ಅರ್ಜೆಂಟ್ ಇವೆಂಟ್, ಅರ್ಜೆಂಟ್ ಎಕ್ಸಿಕ್ಯೂಷನ್ಸ್ ಮಾಡಬೇಕಾಗಿದೆ ಅಂತ ಒಂದು ಸಿಗ್ನಲ್ಸ್ ಹೋಗುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಪಾರ್ಟ್ ಎ ಪಾರ್ಟ್ ಬಿ ಎರಡೂ ನಾವು ಮಾಡಲ್ ಕ್ವಶನ್ಸ್ ಪೇಪರ್ 3ಲಿಂದ ಮುಗಿಸಿದ್ದೀವಿ. 30 ಮಾರ್ಕ್ಸ್ ಬರುತ್ತೆ. ಸೊ ಡೆಫಿನೆಟ್ಲಿ ಯು ವಿಲ್ ಬಿ ಗೋಯಿಂಗ್ ಟು get the questions from this model. Thank you. Bye bye. See you, my dear students.